ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಸೆಕ್ಷನ್ ಅಥವಾ ಟಾರ್ಗೆಟ್ 80 ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ. 2ನೇ ಅಧ್ಯಾಯ ಬಹುಪದೋಕ್ತಿಗಳು ಅಧ್ಯಾಯ. ಮತ್ತೊಂದು ಸುಲಭವಾಗಿರ್ತಕ್ಕಂಥ ಅಧ್ಯಾಯ ಇದೆ, ಆದರೆ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಪರೀಕ್ಷಾ ಸರಣಿಯ ಮುಖಾಂತರ ಹೋದಾಗ ನಮಗೆಲ್ಲ ಗೊತ್ತಾಗ್ತದೆ. ಪಠ್ಯಪುಸ್ತಕದಲ್ಲಿಯ ಮಾಹಿತಿ ಅಷ್ಟೇ ಸಾಕಾಗೋದಿಲ್ಲ ಅನ್ನೋದನ್ನು ನೀವು ಈ ಒಂದೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರಿ ಅಂತಂದರೆ ಅವಾಗ ಗೊತ್ತಾಗ್ತದೆ. ಸರಿ, ಎಲ್ಲರೂ ಚರ್ಚೆಗೆ ಸಾಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿರಿ. ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, 4 ಇದೆ, ಗುಣಲಬ್ಧ ಎಷ್ಟಿದೆ, 5 ಇದೆ. ಆಗಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ ಯಾವುದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆಗಿದ್ದು ಅಂದರೆ, ಆಮೇಲೆ ಆ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬೀಟಾ ಮತ್ತು ಗುಣಲಬ್ಧ ಅಲ್ಪ ಇಂಟು ಬೀಟಾ ಆಗಿತ್ತು ಅಂದರೆ, ಆವಾಗ ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ ಅಂದರೆ ಏನು, ಅಲ್ಪ ಪ್ಲಸ್ ಬೀಟಾ. ಇದು 4 ಕೊಟ್ಟಿದ್ದಾರೆ, 4 ಬರೀರಿ ಎಲ್ಲರೂ. ಅಲ್ಪ ಪ್ಲಸ್ ಬೀಟಾ ಇಕ್ಕೊಟ್ಟು 4 ಬರೀರಿ. ಆಮೇಲೆ ಗುಣಲಬ್ಧ 5 ಅಂದರೆ ಏನು, ಶೂನ್ಯತೆಗಳ ಗುಣಲಬ್ಧ 5 ಇದೆ ಅಂದರೆ ಅಲ್ಪ ಇಂಟು ಬೀಟಾ ಇಕ್ಕೊಟ್ಟು ಎಷ್ಟು ಬರೀತೀರಿ, 5 ಬರೀತೀರಿ. ಇದು ಕೊಟ್ಟಿರ್ತಕ್ಕಂಥ ಮಾಹಿತಿ. ನಿಮಗೆ ಕೇಳಿರೋದೇನು, ವರ್ಗ ಬಹುಪದೋಕ್ತಿ. ಈ ವರ್ಗ ಬಹುಪದೋಕ್ತಿಗೆ ಸೂತ್ರ ಇಲ್ಲೇನು ಅಂತಂದ್ರೆ px = x² ಮೈನಸ್ ಅಲ್ಪ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಪ ಬೀಟಾ ಅನ್ನೋದು ಸೂತ್ರ. ಈ ಸೂತ್ರವನ್ನು ಬರ್ಕೊಂಡು ಇದರಲ್ಲಿ ಬೆಲೆಯನ್ನು ಹಾಕೋಣ, ಆಮೇಲೆ ಉತ್ತರ ನಮಗೆ ಯಾವುದಂತ ಕನ್ಫರ್ಮೇಷನ್ ಆಗ್ತದೆ. x² ಹಾಗೆ ಇರಲಿ, x² ಮೈನಸ್ ಅಲ್ಪ ಪ್ಲಸ್ ಬೀಟಾ. ಅಲ್ಪ ಪ್ಲಸ್ ಬೀಟಾದ ಬೆಲೆ ಎಷ್ಟಿದೆ ನೋಡಿ, 4 ಇದೆ. ಅಲ್ಪ ಪ್ಲಸ್ ಬೀಟಾದ ಬದಲಾಗಿ 4 ಹಾಕ್ರಿ, ಮುಂದೆ x ಐತಲ್ಲ, x ಹೆಂಗಿದಂಗೆ ಬರೆದ್ಬಿಡ್ರಿ, x ಪ್ಲಸ್ ಅಲ್ಪ ಬೀಟಾ. ಅಲ್ಪ ಬೀಟಾ ಅಂದರೆ ಎಷ್ಟಿದೆ, 5 ಇದೆ. ಸೊ px = ಇಷ್ಟು ಬಂತು. ಇದು ಯಾವ ಆಯ್ಕೆಯಲ್ಲಿದೆ ನೋಡಿ, x² ಮೈನಸ್ 4x ಪ್ಲಸ್ 5 ನಮಗೆ ಆಪ್ಷನ್ ಡಿ ನಲ್ಲಿ ಕಾಣಿಸ್ತಾ ಇದೆ. x² ಮೈನಸ್ 4x ಪ್ಲಸ್ 5 ಡಿ ನಲ್ಲಿ ಕಾಣಿಸ್ತಾ ಇದೆ. ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಮತ್ತೊಂದು ಪ್ರಶ್ನೆಯನ್ನು ಗಮನಿಸ್ರಿ, ಭಾಳ ಸುಲಭ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ. ಇಲ್ಲೊಂದು ವರ್ಗ ಅಂತಲ್ಲದು, ಬಹುಪದೋಕ್ತಿ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಕೇಳಿದ್ದಾರೆ ನಿಮಗೆ. ಈ ಬಹುಪದೋಕ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಘಾತ ನೋಡಬೇಕು. ಎಕ್ಸ್ನ ಅತಿ ಹೆಚ್ಚಿನ ಘಾತ ಎಷ್ಟಿದೆ, 4 ಇದೆ. ಇಲ್ಲಿ 2, 3, 4 ಆಮೇಲೆ ಏನೂ ಇಲ್ಲ ಅಂದರೆ ಅದು 0 ಇರ್ತದೆ. ಹಾಗಾಗಿ ಮಹತ್ತಮ ಘಾತ, ಈ ಒಂದು ಕೊಟ್ಟಿರತಕ್ಕಂಥ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತಂದರೆ 4 ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇಷ್ಟೇ ಇಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಚರಾಕ್ಷರ ನೋಡೋದು, ಚರಾಕ್ಷರದ ಅತಿ ಹೆಚ್ಚಿನ ಘಾತವನ್ನು ಬರೆಯೋದು. ಸರಿ, ಈಗ ಮುಂದಿನ ಪ್ರಶ್ನೆ ಸಾಗೋಣ. ಇಲ್ಲೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಈ ರೀತಿ. px ನಕ್ಷೆಯನ್ನು ಈ ಕೆಳಗೆ ನೀಡಿದೆ, pxನ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ನೀವು ಇಲ್ಲಿ ಇಷ್ಟ ನೋಡಬೇಕಲ್ಲ, ಈ ನಕ್ಷೆ px ನಕ್ಷೆ ಇದೆಯಲ್ಲ, x ಅಕ್ಷವನ್ನು ಎಷ್ಟು ಸ್ಥಳಗಳಲ್ಲಿ ಸಂಧಿಸಿದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ 1, ಆಮೇಲೆ ಇದು 2, ಆಮೇಲೆ ಇದು 3. ಸೊ 3 ಬಿಂದುಗಳಲ್ಲಿ px ನಕ್ಷೆಯನ್ನು 3 ಬಿಂದುಗಳಲ್ಲಿ x ಅಕ್ಷದ ಮೇಲಿನ 3 ಬಿಂದುಗಳಲ್ಲಿ px ನಕ್ಷೆ ಹಾದು ಹೋಗಿದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಶೂನ್ಯತೆಗಳ ಸಂಖ್ಯೆ, ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ = ನಾವು ಎಷ್ಟು ಬರೀಬೇಕು ಅಂತಂದರೆ 3 ಬರೀಬೇಕು. ಯಾಕಂದರೆ 3 ಸ್ಥಳಗಳಲ್ಲಿ ಕಟ್ಟಾಗಿದೆ. ಇಷ್ಟೇ ಗುರುತಿಸೋದು, ಅದಕ್ಕಿಂತ ಹೆಚ್ಚಿನ ಕೆಲಸ ಏನೂ ಇಲ್ಲ. ಸರಿ, ಭಾಳ ಸುಲಭ ಪ್ರಶ್ನೆ ಮತ್ತು ಈ ಪ್ರಕಾರದ ಪ್ರಶ್ನೆಗಳನ್ನು ಕೇಳಿದರೆ ಸ್ವಲ್ಪ ಎಲ್ಲರೂ ಎಚ್ಚರಿಕೆಯಿಂದ ಈ ಒಂದು ಪ್ರಕಾರದ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಡ್ರಿ. ಭಾಳ ಸುಲಭ ಇದೆ ನೋಡಿ. ನಿಮಗೆ ಬಹಳಷ್ಟು ಲಾಜಿಕಲಿ ಬರೋಂಗಿಲ್ಲ ಲೆಕ್ಕಾಚಾರ ಅಂದರೆ ಇಂಥವರೇ ಮಾಡಿದರೆ ಪಾಸಿಂಗೆಲ್ಲ ಹೆಲ್ಪ್ ಆಗ್ತದೆ. ಸರಿ, px = x² ಮೈನಸ್ 2x ಮೈನಸ್ 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸ್ವಲ್ಪ ಇಲ್ಲಿ ಲೆಕ್ಕಾಚಾರಗಳನ್ನು ಬಯಸ್ತದೆ ಇದು. ಮೊದಲನೇ ಕೆಲಸ ಏನಂದರೆ ಬಹುಪದೋಕ್ತಿ ಬರ್ಕೊಳ್ಳೋಣ. px = ಬರ್ಕೋತೀನಿ ನಾನು, x² ಮೈನಸ್ 2x ಮೈನಸ್ 8 ಇದೆ. ಆದರೆ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿತ್ತಲ್ಲ, ಅದಕ್ಕೆ px ಅನ್ನು 0ಗೆ ಹೋಲಿಸ್ಕೊಂಬಿಟ್ರೆ ಡೈರೆಕ್ಟ್ ನಾನು
ಎಲ್ಲರೂ ಪಿ ಎಕ್ಸ್ ಇಕ್ವಲ್ ಟು 0 ಅಂತ ಬರೀರಿ. ಪಿ ಎಕ್ಸ್ನ ಬೆಲೆ ಎಷ್ಟಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಪಿ ಎಕ್ಸ್ದ ಕೆಳಗೆ ಬರೀರಿ. ಪಿ ಎಕ್ಸ್ದ ಕೆಳಗಡೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಬರೀರಿ. ಈಕ್ವಲ್ ಟು ಏನು ಬರೀತೀರಿ? 0 ಬರೀತೀರಿ. ಇಲ್ಲಿ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ ನೋಡಿರಿ. ಮೈನಸ್ 8x² ಬರ್ತದೆ. ಮೈನಸ್ 8x². ಇದಕ್ಕೆ 2xಕ್ಕೆ ಟ್ಯಾಲಿ ಆಗಬೇಕು. ಇದು ಮಿಡ್ಲ್ ಆ ರೀತಿ ಇದು ನೋಡಿಬೇಕು. 4 ಮತ್ತು 2 ತೊಗೊಂಡ್ರೆ ಬರ್ತದೆ ನೋಡಿ. ಇದನ್ನ ಹೆಂಗೆ ಹೊಡಿರಿ ಅಂದ್ರೆ 4x ಮತ್ತು 2x ಹೊಡಿರಿ. ಆದ್ರೆ ಕೂಡಿಸಿದ್ರೆ ಮೈನಸ್ 2x ಬರಬೇಕು. ಅಂದ್ರೆ ಮೈನಸ್ 4x ತೊಗೊಳ್ಳೋಣ. ಇದನ್ನೇನು ತೊಗೊಳ್ಳೋಣ? ಪ್ಲಸ್ 2x ತೊಗೊಳ್ಳೋಣ. ಮೈನಸ್ 4x ಪ್ಲಸ್ 2x ಅಂದರೆ ಎಷ್ಟಾಯ್ತು? ಮೈನಸ್ 2x ಆಯಿತು. ಇವೆರಡು ಗುಣಾಕಾರ ಮಾಡಿ ನೋಡಿರಿ. ಮೈನಸ್ 8x² ಬರ್ತದೆ. ಈ ರೀತಿ ಮಧ್ಯಪದವು ನೋಡ್ಕೊಳ್ರಿ. ನಾ x² ಹೆಂಗಿದ್ದಂಗೆ ಬರೀತೀರಿ, ನೀವು ಬರೀರಿ. ಈಗ ಮೈನಸ್ 2xದ ಬದಲಾಗಿ ಸರಿಯಾಗಿ ನೀವು ಸ್ಕ್ರೀನ್ ಕಡೆ ಲಕ್ಷ ಕೊಡ್ರಿ. ಈ ಮೈನಸ್ 2xದ ಬದಲಾಗಿ ನಾ ಏನು ಬರೀಬೇಕು? ಇಲ್ಲಿ ಬರ್ಕೊಂಡೇನು ನೋಡ್ರಿ. ಮೈನಸ್ 4x ಪ್ಲಸ್ 2x ಅಂತ ಬರ್ಕೊಂಡಿದ್ದೀನಿಲ್ಲ, ಅದನ್ನೆಲ್ಲರೂ ಬರೀರಿ. ಮೈನಸ್ 4x ಪ್ಲಸ್ ಎಷ್ಟು ಬರೆಯೋಣ? 2x ಬರೆಯೋಣ. ಆಮೇಲೆ ಮೈನಸ್ 8 ಇದೆ, ಮೈನಸ್ 8 ಹಂಗೆ ಇಡೋಣ. ಮುಂದೆ ಈಕ್ವಲ್ ಟು 0 ಐತಿ, 0 ಬರೀರಿ. ಇಲ್ಲಿ ಮೊದಲನೇ ಗುಂಪಿನಾಗ ಅಂದರೆ x² ಮೈನಸ್ 4xದಾಗ ಎಕ್ಸ್ ಸಾಮಾನ್ಯತೆ ಎಕ್ಸ್ ಸಾಮಾನ್ಯ ತೆಗೆದು ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 4 ಆಯಿತು. ಆಮೇಲೆ ಎರಡನೇ ಗುಂಪಿನಾಗ 2x ಮೈನಸ್ 8 ಐತಲ್ಲ, ಅಲ್ಲಿ ಏನು ಮಾಡಿರಿ? 2 ಸಾಮಾನ್ಯ ತೆಗೆದು 2 ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 4 ಆಯಿತು. ಈಕ್ವಲ್ ಟು ಏನಾಯ್ತಪ್ಪ ಅಂತಂದ್ರೆ ನಮಗೆ 0 ಆಯಿತು. ಇಲ್ಲೂ ಎಕ್ಸ್ ಮೈನಸ್ 4 ಐತಿ, ಇಲ್ಲೂ ಎಕ್ಸ್ ಮೈನಸ್ 4 ಐತಿ. ಎಕ್ಸ್ ಮೈನಸ್ 4 ಸಾಮಾನ್ಯ ತೆಗಿರಿ. ಎಕ್ಸ್ ಮೈನಸ್ 4 ಸಾಮಾನ್ಯ ತೆಗೆದ್ರೆ ಉಳಿದೆಷ್ಟು? ಎಕ್ಸ್ ಪ್ಲಸ್ 2 ಉಳಿತು. ಈಕ್ವಲ್ ಟು ಏನಾಯ್ತು ನೋಡ್ರಿ? 0 ಆಯ್ತು. ಈ ಹಂತಕ್ಕೆ ನಾವೇನು ಮಾಡ್ಬೇಕಂದ್ರೆ ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮೀಕರಿಸ್ಕೋಬೇಕು. ಎಕ್ಸ್ ಮೈನಸ್ 4 ಈಕ್ವಲ್ ಟು 0, ಎಕ್ಸ್ ಮೈನಸ್ 4 ಈಕ್ವಲ್ ಟು 0, ಅಥವಾ ಇನ್ನೊಂದು ಏನು ಬರೀತೀರಿ ಅಂದ್ರೆ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಬರೀತೀರಿ. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈಗ ಇದನ್ನು ಬಿಡಿಸ್ಕೊಂಬಿಡ್ರಿ. ಇದರಿಂದ ಏನು ನಿಮ್ಗೆ ಕಂಡು ಬರ್ತದೆ? ಎಕ್ಸ್ ಈಸ್ ಈಕ್ವಲ್ ಟು 4 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? ಮೈನಸ್ 2 ಬಂತು. ಇದನ್ನು ಅಲ್ಫಾ ಮತ್ತು ಬೀಟಾ ಅಂತ ಬರ್ಕೊಂಬಿಡ್ರಿ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಕೇಳಿದಾನೆ. ಈ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಆದ್ದರಿಂದ ನಮಗೆ ಅಲ್ಫಾ ಬೆಲೆ ಎಷ್ಟಾತಂದ್ರೆ ಮೊದಲನೇ ಶೂನ್ಯತೆ ಐತಲ್ಲ 4, ಇದನ್ನು ಅಲ್ಫಾ ತಗೋರಿ. ಆಮೇಲೆ ಈ ಎರಡನೇ ಶೂನ್ಯತೆ ಐತಲ್ಲ ಅದನ್ನು ಬೀಟಾ ತಗೋರಿ. ಬೀಟಾ ಈಕ್ವಲ್ ಟು ಎಷ್ಟಾಗಿರಲಿ? ಮೈನಸ್ 2 ಆಗಲಿ. ಈಗ ನಾನು ಮೊದಲು ಏನು ಮಾಡ್ತೀನಿ ಅಂದ್ರೆ ನೈಜವಾಗಿ ಇವುಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿತೀನಿ. ಅಲ್ಫಾ ಪ್ಲಸ್ ಬೀಟಾ ಬೆಲೆಗಳನ್ನು ಕಂಡುಹಿಡಿಯೋಣ. ಅಲ್ಫಾದ ಬೆಲೆ 4 ಐತಿ, ಬೀಟಾದ ಬೆಲೆ ಎಷ್ಟೈತಿ? ಮೈನಸ್ 2 ಐತಿ. 4 ಮತ್ತು ಮೈನಸ್ 2 ಕೂಡಿಸ್ಕೊಂಡ್ಬಿಟ್ರೆ ನಿಮ್ಗೆ 2 ಬರ್ತದೆ, ಹೌದಾ? ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಇಸ್ ಈಕ್ವಲ್ ಟು 4 ಮತ್ತು ಮೈನಸ್ 2 ಇವುಗಳನ್ನು ಗುಣಿಸ್ಕೊಂಡ್ಬಿಡ್ರಿ. ಈಗ ನಾವು ನಿಜವಾಗಿಯೂ ಗುಣಾಕಾರ ಮಾಡಾಕತ್ತೀವಿ. 4 ಮೈನಸ್ 2 ಅಂದರೆ ಎಷ್ಟಾಗ್ತೈತಿ? ಮೈನಸ್ 8 ಆಗ್ತೈತಿ. ಈಗ ಇದು ಎರಡೂ ಸೇರಿ ಇದಕ್ಕೇನಂತಂದರೆ ಸಮೀಕರಣ 1. ಇದು ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಲೆಕ್ಕಾಚಾರ ಮಾಡ್ಕೊಂಡ್ರಿ. ಈಗ ಏನು ಮಾಡ್ತೀನಿ ಅಂದ್ರೆ ಸೂತ್ರ ಹಾಕ್ತೀನಿ, ಸಂಬಂಧವನ್ನು ತಾಳೆ ನೋಡೋದೈತಿ. ಆ ಶೂನ್ಯತೆಗಳ ನಡುವಿನ ಸಂಬಂಧಕ್ಕೆ ಏನು ಸೂತ್ರ ಅದ ಅಂದ್ರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಸೂತ್ರ ಅದ. ಆಮೇಲೆ ಮೈನಸ್ ಹಂಗೆ ಇರಲಿಲ್ಲ, ಬೀದ ಬೆಲೆ ಹಾಕ್ರಿ. ಬೀದ ಬೆಲೆ ಏನದು? ಬೀದ ಬೆಲೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0 ಅದ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0 ಅದ. ಇದನ್ನು ಎದರೊಂದಿಗೆ ಹೋಲಿಸ್ಕೋಬೇಕು ನೀವು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಹೋಲಿಸ್ಬೇಕು. ಅಂದರೆ ನಿಮಗೆ ಇಲ್ಲಿ ಬಹುಪದೋಕ್ತಿ ಇದಾಗ್ತದೆ. ಅಲ್ಲಿ ಎ ಬಿ ಸಿ ಬೆಲೆಗಳನ್ನು ನೋಡಬೇಕು. ಎದ ಬೆಲೆ ಎಷ್ಟು? ಎಕ್ಸ್ ಸ್ಕ್ವೇರ್ನ ಸಗುಣಕ 1 ಇದೆ, ಬಿದ ಬೆಲೆ ಎಕ್ಸ್ನ ಸಗುಣಕ ಅಂದ್ರೆ ಬಿ ಈಕ್ವಲ್ ಟು ಎಷ್ಟು ಬರೀಬೇಕು? ಮೈನಸ್ 2 ಬರೀಬೇಕು. ಸಿನೂ ಬರ್ಕೊಂಡ್ಬಿಟ್ಟಿರ್ಬೇಕಾಗ್ತದೆ, ಮೈನಸ್ 8 ಆಗ್ತದೆ. ಎ ಬಿ ಸಿ ಬೆಲೆಗಳನ್ನು ಈ ರೀತಿ ಗೊತ್ತು ಮಾಡ್ಕೋಬೇಕು. ಇನ್ಮೇಲೆ ಇಲ್ಲಿ ಬೆಲೆಯನ್ನು ಹಾಕೋಣ, ಆದೇಶಿಸೋಣ. ಮೈನಸ್ ಹಾಗೆ ಇರಲಿ. ಬಿನ ಬೆಲೆ ಮೈನಸ್ 2 ನೋಡ್ರಿ, ಬ್ರಕೆಟ್ ಹಾಕಿ ಮೈನಸ್ 2 ಬರಿಬೇಕು. ಈಗಾಗಲೇ ಸೂತ್ರದಾಗ ಮೈನಸ್ ಐತಿ, ಬ್ರಕೆಟ್ ಹಾಕಿ ಮೈನಸ್ 2 ಬರೀ ನಾವು. ಡಿವೈಡೆಡ್ ಬೈ ಏದ ಬೆಲೆ ಎಷ್ಟಿದೆ? 1 ಇದೆ, 1 ಬರೆಯೋಣ. ಮೈನಸ್ ಇಂಟು ಮೈನಸ್ ಎಷ್ಟು ಆಕತಿ? ಪ್ಲಸ್ ಆಕತಿ 2 ಬಂತು.
ನೋಡ್ರಿ ಮ್ಯಾಲೆ ಒಂದನೇ ಸಮೀಕರಣದಾಗ ನೋಡ್ರಿ ಆಲ್ಫಾ ಪ್ಲಸ್ ಬೀಟಾ 2 ಐತಿಲ್ಲ ನೋಡ್ರಿ, ಅದು ತಾಳೆ ಆಯ್ತಲ್ಲ ಅಷ್ಟು. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಪ್ಲಸ್ ಬೀಟಾಕ್ಕೆ ಏನು ಸೂತ್ರದ ಸ್ಮರಿಸ್ಕೊಡ್ರಿ. C/A ಅಂತಕ್ಕಂಥದ್ದನ್ನು ಎಲ್ಲರೂ ನೆನಪು ಮಾಡ್ಕೊಡ್ರಿ. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು C/A. ಸಿನ ಬೆಲೆ ಎಷ್ಟು ಅಂತ ನೋಡೋದಾದರೆ -8 ಇದೆ. ಎನ ಬೆಲೆ ನೋಡೋದಾದರೆ ಎಷ್ಟಿದೆ? 1 ಇದೆ. ಅಂದರೆ -8 ಆಯಿತು. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಎಷ್ಟಾಗ್ತದೆ? -8 ಆಗ್ತದೆ. ಈಗ ನಿಮ್ಗೆ 1 ಮತ್ತು 2 ಇದೆಲ್ಲ ಸೇರೇನೆ ಇದಕ್ಕೆ ಸಮೀಕರಣ 2 ಅಂತೀನಿ ನಾನು, ಎರಡನೇ ಸಮೀಕರಣ. ಇದು ನಮಗೆ 1 ಮತ್ತು 2 ಏನಾಗಿದೆ? 2 ಸಮನಾಗಿದೆ. ಒಂದನೇ ಸಮೀಕರಣ ಎರಡನೇ ಸಮೀಕರಣ, ಒಂದನೇ ಸಂಬಂಧ ಇಲ್ಲಿ ಎರಡನೇ ಸಂಬಂಧ 2 ಏನಾಗಿದಾವೆ? ಸಮ ಆಗಿದಾವೆ. ಇದು ತಾಳೆ ಆಗೈತಿ ಅನ್ನಂಗೆ ಇಷ್ಟ, ಮತ್ತೇನಿಲ್ಲ. ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳಬೇಕಾಗಿಲ್ಲ. ಇಷ್ಟು ಲೆಕ್ಕಾಚಾರ ಮಾಡಿಬಿಟ್ರೆ ಸಾಕಲ್ಲಿ ಗೊತ್ತಾಗ್ತದೆ, ನಿಮ್ಮ ಕನ್ಫರ್ಮೇಷನ್ ಬಂದಂಗೆ ಆಗ್ತದೆ. ಸರಿ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮತ್ತು ಈ ಪ್ರಕಾರ ಬಹಳಷ್ಟು ಸಲ ಪರೀಕ್ಷೆಗೆ ಕೇಳಿದ್ದಾರೆ. ಶೂನ್ಯತೆಗಳನ್ನ ಒಂದು ವರ್ಗ ಬಹುಪದೋಕ್ತಿ ಕೊಟ್ಟಿರ್ತಾನೆ, ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಅಂದರೆ ಮೊದಲು ಅದನ್ನು 0ಕ್ಕೆ ಹೋಲಿಸ್ಕೊಂಡು ಶೂನ್ಯತೆಗಳನ್ನ ಕಂಡುಹಿಡ್ಕೋಬೇಕು. ಶೂನ್ಯತೆಗಳನ್ನ ಕಂಡುಹಿಡಿದ ಮೇಲೆ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಬೇಕು. ಆಮೇಲೆ ಸೂತ್ರ ಹಾಕಿ ತಾಳೆ ನೋಡಬೇಕು. ಸೊ ಇದು ಒಂದು ಸ್ಟ್ಯಾಂಡರ್ಡ್ ವೆರೈಟಿ, ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಕಾರ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು. ಸ್ವಲ್ಪ ಪ್ರಾಕ್ಟೀಸ್ ಇರಲಿ, ಸಾಕಷ್ಟು ಪ್ರಾಕ್ಟೀಸೂ ಆಗ್ತದೆ. ಈ ಸರಣಿಯೊಳಗೆ ಹೋದಿ ಅಂದರೆ ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಈ ಪ್ರಕಾರದ್ದು, ರಿಪಿಟೇಷನು ಆಗ್ತದೆ ನಿಮಗೆ. ಸರಿ, ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಕೊಟ್ಟಿರುವ ನಕ್ಷೆಯಲ್ಲಿ y=px ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ. ಸೇಮ್ ಆಗಲೇ ಬಂದಿತ್ತಲ್ಲ, ಅದೇ ಪ್ರಾಬ್ಲಮ್. ಮತ್ತು ಆಪ್ಷನ್ ಎ 3 ಏನಾಗ್ತದೆ ಅಂದರೆ ಇದಕ್ಕೆ ಉತ್ತರ ಆಗ್ತದೆ. ಯಾಕಂದರೆ ನೋಡಿ, ಎಕ್ಸ್ ಅಕ್ಷವನ್ನು ಇದು 1, ಇದು 2, ಆಮೇಲೆ ಇದು 3. ಇಲ್ಲಿ ಮತ್ತು ಕನ್ಫ್ಯೂಷನ್ ಆಗಿ ಆ ಮಧ್ಯಬಿಂದು ಎನಿಸ್ಬೇಡ್ರಿ. ಮಧ್ಯಬಿಂದು ಅಲ್ಲ, ಮೂಲ ಬಿಂದು ಲೆಕ್ಕಕ್ಕೆ ತಗೋಬೇಡ್ರಿ. 1, 2, 3 ಶೂನ್ಯತೆಗಳ ಸಂಖ್ಯೆ 3 ಅಂತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಡಿಗ್ರಿಯನ್ನು ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಈ ಲೆಕ್ಕಕ್ಕೆ ಎಷ್ಟಂದ್ರೆ ಗೊತ್ತಾಗ್ತದೆ ನಮ್ಗೆ. ಅತಿ ಹೆಚ್ಚಿನ ಘಾತ ಎಷ್ಟಿದೆ? 4 ಇದೆ. ಭಾಳ ಸುಲಭ ಇದೆ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಇಲ್ಲೂ ಕೂಡ ಮತ್ತೆ ಈಗ ತಾನೇ ಮಾಡಿದ್ವಲ್ಲ ಅದೇ ಸೇಮ್ ವೆರೈಟಿ ಐತಿ, ಅದರ ಪ್ರಾಬ್ಲಮ್ ಬೇರೆ ಐತಿ. ಸರಿ, ಎಲ್ಲರೂ ನನ್ನ ಜೊತೆ ಸಾಗ್ರಿ. ಮೊದಲಿಗೆ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. px = 0 ಬರೀರಿಲ್ಲ. px = 0. ಸರಿ, pxನ ಬೆಲೆ ಎಷ್ಟಿದೆ? x² + 7x + 10 = 0 ಇದೆ. ಶ್ರದ್ಧಾ ತಿಳ್ಗಂಜಿ ನಿನ್ನೆ ಮಾತಾಡತ್ತಿದ್ಲ, ನಿನ್ನ ಬಿಟ್ಟು ಬೇರೆ ಯಾರೇ ಮಾತಾಡ್ರಿ, ಒಬ್ರು ಯಾರೇ ಮಾತಾಡ್ರಿ ನಿಮ್ಮ ಜೊತೆ, ಗರ್ಲ್ಸ್. ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಬಿಡಿಸ್ಕೊಂತ ಹೋಗ್ತೀನಿ. ಮಾತಾಡ್ರಿ ಯಾರೇ, ಒಬ್ರು ಯಾರೇ ಮೈಕ್ ಆನ್ ಮಾಡ್ಕೋರಿ. ಮಾತಾಡ್ರಿ. ಹೇಳಪ್ಪ, ಯಾರು ಹೇಳು? ನಿನ್ನ ಹೆಸರು ಹೇಳ್ಬೇಕು. ಮೊದಲ ಹೆಸರು ಹೇಳ್ಬೇಕು. ಪ್ರಜ್ವಲ್ ಕರೋಶಿ. ನೀವು ಮೈಕ್ ಆನ್ ಇಡು, ನಿನ್ನ ಜೊತೆ ಮಾತಾಡ್ತಾ ಹೋಗ್ತೇನೆ. ನಿಂಗೆ ಉತ್ತರ ಕೇಳಿಲ್ಲ, ನಾ ಏನು ಪ್ರಶ್ನೆ ಕೇಳ್ತೇನಲ್ಲ ಅದಕ್ಕೆ ಉತ್ತರ ಹೇಳ್ಬೇಕು ನೀವು. ನಾನು 10x² ಮೊದಲನೇ ಪದ ಮತ್ತು ಕೊನೆ ಪದ ಗುಣಿಸಿದ್ರೆ 10x² ಆಯಿತು. ಇದಕ್ಕೆ ಅಪವರ್ತನಗಳನ್ನು ನೋಡಬೇಕಾಗಿತ್ತು, ಒಡ್ಕೋಬೇಕಾಗಿತ್ತು. 10x² ಹೆಂಗೆ ಹೊಡಿನೂ ಹೇಳು? 5x ಮತ್ತು 2x ಬರ್ಕೋಬೇಕು. ಇಲ್ಲಿ 5 2 ಗುಣಾಕಾರ ಮಾಡಿದ್ರೆ 10 ಆಯ್ತು. x × x ಅಂದರೆ x² ಆಯ್ತು. ಎಲ್ಲರೂ ಗಮನಿಸ್ರಿ. ಇಲ್ಲಿ ನಮಗೆ 7x ಆಗಬೇಕಲ್ಲ, ಅದಕ್ಕೆ ಏನು ಮಾಡಬೇಕು? ಇವೆರಡನ್ನು ಕೂಡಿಸ್ಬೇಕು. 2 ಕೂಡಿಸಿದ್ರೆ ಎಷ್ಟಾಯ್ತು? 7x ಆಯ್ತು. ಸರಿಯಪ್ಪ. x² ಆದ ನಂತರ ಇಲ್ಲಿ ಏನು ಬರಿಬೇಕು? ನಾ ಹೇಳಿ ನೀನು ನೋಡೋಣ. x² ಆದ ನಂತರ ಏನು ಬರಿಬೇಕು? ಕಾನ್ಫಿಡೆನ್ಷಿಯಲಿ ಹೇಳ, ಕುಯ್ ಮಾಡಬೇಡ. ಹಂಗೆ ಮಾಡಿದ್ದೆ ಅಂದ್ರೆ ನೀವು ಮೈಕ್ ಆಫ್ ಮಾಡು, ಬೇರೆದವ್ರನ್ನ ಮಾತಾಡಿಸ್ತೀನಿ ನಾನು. 5x ಮುಂದೆ ಹೇಳ್ಬೇಕು, ನೀ ಏನು ಬರಿಬೇಕು ಅಂತ ಹೇಳಬೇಕಲ್ಲ. ಮತ್ತು ಈ ಹಂತಕ್ಕೆ ಬಂದೈತಿ ನಿನಗೆ ಗೊತ್ತಾಗಬೇಕಲ್ಲ. +2x ಹೌದಾ ಇಲ್ಲ? 7x ಬದಲಾಗಿ ಇಲ್ಲಿ ಏನು ಮಾಡಿದ್ದೀವಿ ನಾವು ಇಷ್ಟೊತ್ತನ? ಈ 7x ಬದಲಾಗಿ ಅದನ್ನು ಯಾವ ರೀತಿ ಬರ್ಕೋಬೇಕು ಅಂದರೆ 5x + 2x ಅಂತ ಬರ್ಕೋಬೇಕು. ಅಷ್ಟೇ ಅಲ್ಲ? +10 = 0 ಆಯಿತು. ಹೇಳೋ ಪ್ರಜ್ವಲ್, ಮೊದಲನೇ ಗುಂಪಿನಾಗ ಏನು ಸಾಮಾನ್ಯ ಐತಿ? ಮೊದಲನೇ ಗುಂಪಿನಾಗ ಏನು ಸಾಮಾನ್ಯ ಐತಪ್ಪ? ನೀ ಮೈಕ್ ಬಂದ್ ಮಾಡಿ, ಟೈಮ್ ವೇಸ್ಟ್ ಮಾಡ್ಬೇಡ. ನಾನು ಮತ್ತೆ ಯಾರೇ ಮಾತಾಡ್ರಿ. ಯಾರು ಹೇಳಮ್ಮ ಹೆಸರು ಹೇಳ್ಬೇಕು? ಪೂಜಾ. ನೀ ಮಾತಾಡ್ತಾ ಹೋಗು. x² + 5x ಇರಲಿ, ಅದ್ರೊಳಗೆ ಏನು ಸಾಮಾನ್ಯ ಇದ್ದಮ್ಮ? x ಸಾಮಾನ್ಯ ಇದೆ. x ತೆಗಿತೀನಿ, ಉಳಿತೈತೇನು? x ಪ್ಲಸ್ ಎಷ್ಟು ಉಳಿತೈತಿ? 5 ಉಳಿತೈತಿ. ಮುಂದಿನ ಗುಂಪಿನಾಗ ಇಲ್ಲಿ ಪ್ಲಸ್ ಐತೆ, 2 ಕಡೆ ಅದಕ್ಕೆ ಪ್ಲಸ್ ಬರೆದು ಬಿಡೋನು. ಏನು ಸಾಮಾನ್ಯ ಐತಿ? 2x ಮತ್ತು 10 ನೋಡಿ ಹೇಳ್ಬೇಕು. 2 ಸಾಮಾನ್ಯ ಐತಿ. 2 ಸಾಮಾನ್ಯ ತೆಗೆದ ನಂತರ ಉಳಿತೈತೆ ಎಷ್ಟು? x + 5 ಉಳಿತೈತಿ. ನೋಡ್ರಿ, ಪೂಜಾ ಕರೆಕ್ಟ್ ಹೇಳಿದಾಳ. ನಿಮಗೂ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ನಾನು.
ಈ ಎರಡರೊಳಗೆ ಏನು ಸಾಮಾನ್ಯತೆಮ್ಮ? ಏ ಅಕ್ಕ, ಈ ಎರಡರೊಳಗೆ ಈ ಎರಡು ಗುಂಪು ಅದಾವಿಲ್ಲಿ, ಎರಡು ಗುಂಪಿನಾಗ ಏನು ಸಾಮಾನ್ಯತೆ ಕೇಳತ್ತೇನೆ ನಾನು. ಏನು ಕೇಳ್ತೀನಿ ಅದಕ್ಕೆ ಕೇಳಿಸ್ಕೊಂಡು ಉತ್ತರ ಕೊಡು. x+5 ಸಾಮಾನ್ಯ ಐತೆ ಎರಡರೊಳಗೆ. ನಿನಗೆ ತಿಳಿದದ್ದು ಹೇಳಬೇಡ, ನಾ ಏನು ಕೇಳ್ತೀನಿಲ್ಲ ಅದಕ್ಕೆ ಉತ್ತರ ಕೊಡು. x+5 ಸಾಮಾನ್ಯ ಐತಿ, ಬ್ರಾಕೆಟ್ ಹಾಕೋನು x+2 ಉಳೀತು. ಈಕ್ವಲ್ ಟು ಎಷ್ಟಾಯ್ತಂದ್ರೆ 0 ಆಯಿತು. ಇನ್ನು ಪ್ರತಿಯೊಂದು ಸೊನ್ನೆಗೆ ಸಮೀಕರಿಸ್ಕೊಳ್ಳೋಣ. x+5 = 0 ಅಂತ ಬರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ x+2 = 0 ಬರ್ತದೆ. ಎಲ್ಲರೂ ಕ್ವಿಕ್ಲಿ ಬರೀ, ಇದ್ರೊಳಗೆ ಏನು ಕಷ್ಟ ಇಲ್ಲ. x = -5, ಆಮೇಲೆ x = ಎಷ್ಟು ಬಂತು? -2 ಬಂತು. ಇದರ ಅರ್ಥ ಅಲ್ಫಾ ಮತ್ತು ಬೀಟಾ ಅನ್ನಂಗೆ ಇವು. ಅಲ್ಫಾ = -5 ಅನ್ನಂಗೆ ಮತ್ತು ಬೀಟಾ = ಎಷ್ಟು ಅನ್ನಂಗೆ? -2. ಇವು ಶೂನ್ಯತೆಗಳು. ನಾವು ಈಗ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಈಗ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ ತಗೊಳ್ಳೋಣ. -5 ಐತಿ, ಪ್ಲಸ್ ಎಷ್ಟೈತೆ ಅಂದ್ರೆ -2 ಐತಿ. ಪೂಜಾ ಎರಡಕ್ಕೂ ಪ್ಲಸ್ ಹಾಕಿ ಬರ್ತೀನಿ. ಉತ್ತರ ಎಷ್ಟು ಬರ್ತೈತೆ ಹೇಳ್ಬೇಕಮ್ಮ. -5 ಮತ್ತು -2 ಕೂಡಿಸಿದ್ರೆ ಎಷ್ಟು ಬರ್ತೈತಿ ಪೂಜಾ? ನೀನೇ ಹೇಳ್ಬೇಕು ನೋಡು. ಎಷ್ಟು ನೋಡು? 5 2 ನೀ -5 -2 ಕೂಡಿಸ್ಬೇಕಾಗಿತ್ತೋ ಗುಣಿಸ್ಬೇಕಾಗಿತ್ತೋ ನಂಗೆ ಹೇಳು. ಹಾಂ, ಕೂಡಿಸ್ಬೇಕಾಗೈತಿ. 7 ಅಂತೂ ಬರೀ ನಾವು ಎರಡೂ ಚಿಹ್ನೆ ಒಂದೇ ಇದ್ದಾಗ ಸಾಮಾನ್ಯ ಚಿಹ್ನೆ ಬರಿಬೇಕು. ಇಲ್ಲಿ ನೋಡ್ರಿ +7 ಅಂತ ಹೇಳಿದಿ. ಹಿಂಗೆ ಪರೀಕ್ಷೆದಾಗ ಮಾಡ್ತೀರಿ ನೀವು, ಜಾನ್ರು ಇರ್ತೀರಿ, ಕರೆ ಪರೀಕ್ಷೆದಾಗ ಇಂಥ ಮಿಸ್ಟೇಕ್ ಮಾಡೇ ಮಾರ್ಕ್ಸ್ ಕಳ್ಕೊತೀರಿ. ಇನ್ನು ನೋಡ್ರಿ ಅಲ್ಫಾ × ಬೀಟಾ = -5 ಐತಿ, ಈಗ -2 ಐತಿ. ಮೈನಸ್ ಬಂದಾಗ ಕಂಪಲ್ಸರಿ ಬ್ರಾಕೆಟ್ ಹಾಕ್ಬೇಕು. ಹಿಂಗೆ ಬ್ರಾಕೆಟ್ ಹಾಕಿ ಬರಿಬೇಕು. ಈಗ ಪೂಜಾ ಹೇಳು, -5 ಮತ್ತು -2 ಗುಣಿಸಿದ್ರೆ ಎಷ್ಟು ಬರ್ತೈತಿ? ನೀನೇ ಹೇಳ್ಬೇಕು. +10. ಗುಡ್, +10 ಬರೀ ನಾವು. ಹಾಂ, 5 2 10 ಬಂತು. -× -+ ಆಯ್ತು. ಈಗ ಇದು ಒಂದನೇ ಸಮೀಕರಣ. ಈಗ ನಿಜವಾಗಿಯೂ ಇಲ್ಲಿ ಲೆಕ್ಕಾಚಾರ ಮಾಡಿದ್ದೀವಿ ನಾವು. ಇದಕ್ಕೆ 1 ಅಂತ ಕರೆಯೋಣ. ಸರಿ, ಇನ್ನೇನು ಮಾಡೋಣ ಅಂದರೆ ನೋಡ್ರಿ, ಬಹುಪದೋಕ್ತಿ ಐತಲ್ಲ ಅದನ್ನು ಸ್ವಲ್ಪ ಲಕ್ಷ್ಯ ಕೊಡೋಣ. x² + 7x + 10 px = ಇದನ್ನೇನು ಬರೆದು ಹೇಳಿಕೆ ನಡೀತೈತಿ, ಅದನ್ನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಬರೆಯತ್ತೀನಿ. x² + 7x + 10 ಅದ. 7x + 10 ಇದನ್ನು ಹೋಲಿಸಿ ಎ ಮತ್ತು ಬಿ ABC ಬೆಲೆ ಹೇಳಮ್ಮ ನೀನು ಪೂಜಾ. ಎ ಎಷ್ಟು ಬರಲಿ? ಎ 1 ಬರೆಯೋಣ. ಬಿ ಎಷ್ಟು ಬರೆಯೋಣ? 7. ಆಮೇಲೆ ಸಿ ಎಷ್ಟು ಬರೆಯೋಣ? 10 ಬರೆಯೋಣ. ABC ಬೆಲೆ ಗೊತ್ತಾಯ್ತು, ಸರಿನಾ? ಈಗ ನಾವೇನು ಮಾಡೋಣ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾಕ್ಕೆ ಸೂತ್ರ ಹಾಕೋಣ. ಯಾಕೂಡೆ ಮಾತಾಡ್ಬೇಕು. ಅಲ್ಫಾ ಪ್ಲಸ್ ಬೀಟಾದ ಸೂತ್ರ ಹೇಳ್ಬೇಕು ನಂಗೆ. ಶೂನ್ಯತೆಗಳ ಮೊತ್ತಕ್ಕೆ ಏನು ಸೂತ್ರ? -b/a. ನೀನು ಬರೆಯತ್ತಿಲ್ಲ, ಬರ್ಕೊಂತ ಹೊಟ್ಟಿಲ್ಲ? ಸರಿ, ಬರೆಯಕತ್ತೀಯೋ ಇಲ್ಲ? ಹಾಂ, ಬಿದ ಬೆಲೆ 7, ಆಮೇಲೆ ಎದ ಬೆಲೆ ಎಷ್ಟು ಅಂತಂದ್ರೆ 1 ಅದ. ಅಂದರೆ ಎಷ್ಟಾಯ್ತು? -7 ಆಯ್ತು. ಅಲ್ಲಿ ನೋಡ್ರಿ ಮ್ಯಾಲೆ -7 ಬಂದೈತಿ. ಸರಿ ಐತೆ ನಂಗೆ ಆಯ್ತು. ಅಲ್ಫಾ × ಬೀಟಾ ಶೂನ್ಯತೆಗಳ ಗುಣಲಬ್ಧ C/A. ಓಕೆ, ಸಿದ ಬೆಲೆ ನೋಡ್ರಿ 10 ಐತಿ. ಎದ ಬೆಲೆ ಎಷ್ಟೈತೆ ಅಂದ್ರೆ 1 ಐತಿ. 10 / 1 ಅಂದ್ರೆ 10 ಬಂತು. ಮ್ಯಾಲಿಂದ ಟ್ಯಾಲಿ ಆಯ್ತು ನೋಡ್ರಿ. ಈಗ ಎರಡು ಕೂಡಿಸಿ ಇದಕ್ಕೆ ಸಮೀಕರಣ 2 ಅನ್ರಿ. 1 ಮತ್ತು 2 ಸೇಮ್ ಅದಾವೆ. ತಾಳೆ ನೋಡು, 1ನೇ ಸಮೀಕರಣ 2ನೇ ಸಮೀಕರಣ ಸರಿಯಾಗಿದ್ದಾವೆ. ಇಷ್ಟು ಕನ್ಫರ್ಮೇಷನ್ ಮಾಡಿಬಿಟ್ಬಿಟ್ರೆ ಸಾಕು. ಈ ಹಿಂದೆ 1-2 ಪ್ರಾಬ್ಲಮ್ ಹಿಂದೆ ಮಾಡಿದ್ದಿಲ್ಲ, ಸೇಮ್ ಅದೇ ಟೈಪ್ ಐತಿ. ಇಂಥದ್ದು ಭಾಳ ಸಲ ರಿಪೀಟ್ ಆಗೈತಿ. ಭಾಳಷ್ಟು ಸಮಸ್ಯೆಗಳನ್ನು ಬಿಡಿಸ್ತೀವಿ ನಾವು ಈ ಒಂದು ಸೀರೀಸ್ ಒಳಗೆ. ಮುಂದಿನ ಪ್ರಶ್ನೆ ನೋಡ್ರಿ, 8ನೇ ಪ್ರಶ್ನೆ ಏನಿದೆ? 3x³ - 8x² + 6x - 3 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಡಿಗ್ರಿ ಅತಿ ಹೆಚ್ಚಿನ ಘಾತ ಎಷ್ಟು ಕಾಣಿಸ್ತಾ ಇದೆ? 3 ಕಾಣಿಸ್ತಾ ಇದೆ. ಇದು ಎಲ್ಲೈತಿ? ಆಪ್ಷನ್ ಇದಾಗೈತಿ. A3 ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತೀವಿ. ಏನಿದ್ರೊಳಗೆ ಅಂತ ಚಿಂತನೆ ಮಾಡ್ತಕ್ಕಂಥದ್ದು ಲಾಜಿಕ್ ಏನೂ ಇಲ್ಲ. ಸರಳ ಪ್ರಶ್ನೆ, ನೇರ ಪ್ರಶ್ನೆ. ಮತ್ತೊಂದು ಸುಲಭ ಪ್ರಶ್ನೆ. ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೇರವಾಗಿ ABC ಬೆಲೆಗಳನ್ನು ಬರ್ಕೋರಿ. ಎ ಅಂದರೆ x² ನ ಸಗುಣಕ. ಪೂಜಾನ್ ಬಿಟ್ಟು ಬೇರೆದವ್ರು ಯಾರೇ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ ನನ್ನ ಜೊತೆ. ಯಾರಾದರೂ ಒಬ್ಬರು ನನ್ನ ಜೊತೆ ಕನೆಕ್ಟ್ ಆಗ್ರಿ. ಹೆಸರು ಹೇಳಮ್ಮ. ಹಾಂ ಅಂದೆಲ್ಲ, ನೀ ಯಾರು? ನಿನ್ನ ಹೆಸರು ಹೇಳು. ಸೇವಂತಿ ಗಾವಡೆ. ನಿಂದು ನೀನು ಮೈಕ್ ಆನ್ ಇಡು, ನನಗೆ ಹೇಳು. ಎದ ಬೆಲೆ ಎಷ್ಟು ಬರೀಲಿ?
1. ಬಿದ ಬೆಲೆ ಎಷ್ಟು ಬರೀಬೇಕು? -5 ಯಾಕೆ ಬರಿಬೇಕು ಹೇಳ್ತೀನ? ಬಿ ಅಂದರೆ ಏನು? ಅಲ್ಲಿ -5 ಅಂತಿದ್ದಲ್ಲ, ಎಕ್ಸನ ಸಹಗುಣಕ ತೊಗೋಬೇಕು. ಬಿ ಯಾವಾಗಲೂ ಎಕ್ಸನ ಸಹಗುಣಕ ಆಗಿರ್ತೈತಿ. ಸರಿ. ಸಿ ಹೇಳು, ಪಟ್ನ ಹೇಳ್ಬೇಕು. 6. ಸಿದ ಬೆಲೆ ಎಷ್ಟಪ್ಪ ಅಂದ್ರೆ 6. ABC ಬೆಲೆಗಳನ್ನು ಬರ್ಕೊಂಡ್ರಿ. ಈಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಐತಿ. ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಎಲ್ಲರೂ ಬರೀರಿ. ಶೂನ್ಯತೆಗಳ ಮೊತ್ತ ಕಾಮ ಹಾಕ್ರಿ. ಆಲ್ಫಾ ಪ್ಲಸ್ ಬೀಟಾ ಅಂತ ಸೂಚಿಸ್ತೀವಿ ಶೂನ್ಯತೆಗಳ ಮೊತ್ತವನ್ನು. ಸೂತ್ರ ಏನು ಹೇಳ್ತದ ಸೇವಂತಿ ಹೇಳ್ತಿ? ಲೇಟ್ ಮಾಡಂಗಿಲ್ಲ, ನಂಗೆ ರೆಸ್ಪಾಂಡ್ ಮಾಡ್ಬೇಕು ಪಟ್ನ. ಆಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು ಎಷ್ಟ? ಸೂತ್ರ ಏನು ಇದಕ್ಕೆ? ನೆನಪು ಮಾಡ್ಕೋರಿಲ್ಲ. ಈಗ ಎಷ್ಟು ಸಲ? 3 ಸಲ ಯೂಸ್ ಆಗೈತಿ. -b ಡಿವೈಡೆಡ್ ಬೈ a. ಮತ್ತು ಅದನ್ನು ಹೇಳಕ್ಕೆ ಎಷ್ಟೊತ್ತಮ್ಮ? ಎಷ್ಟೊತ್ತದು? ಮೈನಸ್ ಬಿದ ಬೆಲೆ -5. ಮೈನಸ್ ಸೂತ್ರದಾಗ ಐತಿ. ಬಿದ ಬೆಲೆ -5 ಐತಿ. ಡಿವೈಡೆಡ್ ಬೈ a. ಎದ ಬೆಲೆ ಎಷ್ಟು? 1. ಉತ್ತರ ಎಷ್ಟು ಬರಲಿ ಹೇಳು? -5. ಅಯ್ಯೋ, ಯಾಕೆ ಹಿಂಗೆ ಮಾಡ್ತೀರಿ? ಯಾಕೆ ಎಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಿ? ಯಾಕೆ ಗಡ್ಬಡಿ ಮಾಡ್ತೀರಿ? -5 ಹೆಂಗೆ ಬರ್ತದೆ? ಮೈನಸ್ ಬ್ರಕೆಟ್ ಐತದ. ಬ್ರಕೆಟ್ ಅಂದ್ರೆ ಗುಣಾಕಾರ. ಮೈನಸ್ ಇಂಟು ಮೈನಸ್ ಅಂದ್ರೆ ಏನು ಬರಬೇಕು? ಮತ್ತೆ ನಾ ಸರಿಪಡಿಸಿದ್ದಂತರಲ್ಲ, ಮೊದಲ ನಿಮ್ಮ ಮೈಂಡ್ ಸರಿಪಡಿಸ್ಕೋಬೇಕು ನೀವು. ಇಂಥ ತಪ್ಪುಗಳನ್ನು ಈಗ ಹೇಳಿದ್ರಲ್ಲ, ಪರೀಕ್ಷೆ ಒಳಗೂ ಇದನ್ನ ಮಾಡ್ತೀರಿ ನೀವು. ಹೀಗಾಗಿ ಅಂಕಗಳನ್ನ ಕಳ್ಕೊತೀರಿ. ಅದಾಗಬಾರ್ದು. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಿಮ್ಮ ಮೈಕ್ ಆಫ್ ಮಾಡ್ಕೊಂಬಿಡಮ್ಮ. Px = x² - 2x - 8. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಆಲ್ಫಾ ಪ್ಲಸ್ ಬೀಟಾ ಅನ್ನಂಗೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏದ ಬೆಲೆ ಸೇಮ ಹೊರೈಟಿ ಐತಿ. ಏದ ಬೆಲೆ 1 ಅದ, ಬಿದ ಬೆಲೆ -2 ಅದ. ನಿಮಗೆ ಇವೆರಡು ಹತ್ತಾವ ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b ಡಿವೈಡೆಡ್ ಬೈ a. ಈಗ ತಾನೇ ಬಳಸಿದ್ದೀವಿ ಹಿಂದಿನ ಲೆಕ್ಕದೊಳಗೆ. ಮೈನಸ್ ಹಾಕೋಣ. -2 ಇರಲಿ. ಏದ ಬೆಲೆ ಎಷ್ಟಿದೆ? 1 ಇದೆ. ಅಂದರೆ ಉತ್ತರ ಮೈನಸ್ ಇಂಟು ಮೈನಸ್ ಎಷ್ಟಾಗ್ತದೆ? +2 ಆಗ್ತದೆ. +2 ನಮಗೆ ಆಪ್ಷನ್ ಬಿದಾಗೈತೆ ನೋಡ್ರಿ ಉತ್ತರ. ಅಂದರೆ B2 ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ನೋಡ್ತೀವಿ. ನಾನಿಲ್ಲಿ ಏನು ಸ್ಕ್ರೀನ್ ಮೇಲೆ ಬರಿತೀನಿ, ಇದನ್ನು ವಿಡಿಯೋ ನೋಡ್ಕೊಂತ ಕುಂತವರು, ನೋಡ್ಲಿಕ್ಕತ್ತವರು ಬರಿತಾನ ಹೋಗಬೇಕು. ಮನೆಯಲ್ಲಿ ಸ್ಕ್ರೀನ್ದಲ್ಲಿ ನೋಡಿ ಬರೆಯಕತ್ತಿರಲಿಲ್ಲ, ಅವರು ಕೂಡ ಬರಿತಾನ ಹೋಗ್ಬೇಕು. ನಾನೇನು ಬರಿತೀನಲ್ಲ ಇಲ್ಲಿ, ಅದನ್ನು ಕಡ್ಡಾಯವಾಗಿ ನೀವು ನಿಮ್ಮ ಫೇರ್ನಲ್ಲೇ ಬರೀರಿ ಡೈರೆಕ್ಟಾಗಿ. ಟೈಮ್ ವೇಸ್ಟ್ ಮಾಡಬೇಡ. ಮುಂದಿನ ಒಂದು ಪ್ರಶ್ನೆ, 11ನೇ ಪ್ರಶ್ನೆ ಭಾಳ ಸರಳ ಇದೆ. ಮಹತ್ತಮ ಘಾತ ಅಥವಾ ಡಿಗ್ರಿ ಕೇಳಿದ್ದಾರೆ. ಈಸಿಲಿ ಗೊತ್ತಾಗ್ತದೆ. ನೋಡಿದ ತಕ್ಷಣ ಘಾತ ಎಷ್ಟಿದೆ? 4 ಇದೆ. P⁴ ಅದು ಹೆಚ್ಚಿನ ಒಂದು ಘಾತ ಕಾಣಿಸ್ತಾ ಇದೆ. ಮುಂದಿನ ಪ್ರಶ್ನೆ, ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಯಾವುದಕ್ಕೆ? ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಭಾಳ ಚೆನ್ನಾಗಿದೆ ಪ್ರಶ್ನೆ. ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರ್ತವೆ. ಸರಳ ಬಹುಪದೋಕ್ತಿಗೆ 1 ಶೂನ್ಯತೆ ಇರ್ತದೆ. ಘನ ಬಹುಪದೋಕ್ತಿಗೆ 3 ಇರ್ತವೆ. ಇದು ನಿಮಗೆ ಗಮನದಾಗಿರಲಿ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದರೆ ಉತ್ತರ C2 ಅಂತಕ್ಕಂಥದ್ದನ್ನು ನೋಡಬೇಕು. ಇದು ನೆನಪಿಟ್ಕೋಬೇಕು. ಮೆಮರಿ ಬೇಸ್ಡ್ ಕ್ವಶನ್. ಇಲ್ಲಿ ಯಾವುದು ಟ್ರಿಕ್ ಇಲ್ಲ. ಜಸ್ಟ್ ನಿಮಗಿರ್ತಕ್ಕಂಥ ಬೇಸಿಕ್ ನಾಲೆಜ್, ಸೂಪರ್ಫಿಷಿಯಲ್ ನಾಲೆಜ್ ಅದು ಅಷ್ಟೇ. ಮುಂದಿನ ಒಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದಿದೆ. ಬಹಳ ಸರಳ ಇದೆ. ಬಾಯ್ಸ್ ಒಳಗೆ ಯಾರೇ ಮೈಕ್ ಆನ್ ಮಾಡ್ರೋ, ಯಾರೇ ಒಬ್ಬರು ನನ್ನ ಜೊತೆ ಕನೆಕ್ಟ್ ಆಗ್ರಪ್ಪ. ಮೈಕ್ ಆನ್ ಮಾಡ್ಕೊರಿ ಬಾಯ್ಸ್ ಒಳಗೆ ಯಾರು. ಕ್ವಿಕ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾನು ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಿರ್ತೀನಿ. ಒಂದು ಸೀಕ್ವೆನ್ಸ್ ಡಿಸ್ಟರ್ಬ್ ಆಗಬಾರ್ದು. ಹಾಂ ಹೇಳಪ್ಪ, ಹೆಸರು ಹೇಳು. ಯಾರು? ರೋಹನ್. ಮಾತಾಡೋ ರೋಹನ್. ಆಲ್ಫಾ ಬೀಟಾ ABC ಬೆಲೆಗಳನ್ನ ಹೇಳಿ ಮೊದಲು. ರೋಹನ್ ಹೇಳು. ಎ ಬೆಲೆ ಎಷ್ಟು ಬರಲಿ? A1 ಬರಿಬೇಕು. ಆಮೇಲೆ B ಎಷ್ಟು ಬರಿಬೇಕು? 7. C ಎಷ್ಟು ಬರಿಬೇಕು? 10 ಬರಿಬೇಕು. ಪ್ರಶ್ನೆ ಏನು ಕೇಳಿದಾರೆ ಅಂದರೆ ಇಲ್ಲಿ ನೋಡ್ಬೇಕೆಲ್ಲರೂ. ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಅಂತ ಹಿಂಗೆ ಬರ್ಕೋರಿ ಶಬ್ದಶಃ. ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತವನ್ನು ಸಾಂಕೇತಿಕವಾಗಿ ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ ಸೂಚಿಸ್ತೀವಿ. ರೋಹನ್ ಇದಕ್ಕೆ ಸೂತ್ರ ಹೇಳಪ್ಪ. ಈಗ ನೀ ವಿಡಿಯೋ ನೋಡಕ್ಕಂಥವ್ರು ಹೇಳಿ. ಹಾಂ ಹೇಳು. -b ಡಿವೈಡೆಡ್ ಬೈ a. ಸರಿ, ಎಲ್ಲರೂ ಬರೀರಿ. ನಾವು ಹೇಳಿದ್ದು ಕರೆಕ್ಟ್ ಐತಿ. ಮೈನಸ್ ಹಂಗೆ ಇಡೋಣ. ಬಿದ ಬೆಲೆ ಎಷ್ಟು? 7 ಇದೆ. ಎದ ಬೆಲೆ ಎಷ್ಟಿದೆ? 1 ಇದೆ. ಉತ್ತರ ಎಷ್ಟು ಬರಲಿಪ್ಪ ಫೈನಲಿ?
-7. ಸರಿ, ಉತ್ತರ ಕರೆಕ್ಟ್ ಐತಿ. ಇಲ್ಲಿಗೆ ಇದ್ರದ್ದು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು. ನೀನು ಮೈಕ್ರೋಫೋನ್ ಆಫ್ ಮಾಡ್ಕೋ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3, 2 ಆಗಿರುವ, ಇಲ್ಲಿ ತನಕ ಈ ಪ್ರಕಾರ ಪ್ರಶ್ನೆ ಬಂದಿಲ್ಲ, ಸರಿಯಾಗಿ ಲಕ್ಷ್ಯ ಕೊಡಿ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ನಾನು ನಿಮ್ಮನ್ನು ಯಾರನ್ನು ಮಾತಾಡ್ಸಂಗಿಲ್ಲ, ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ರಿ, ಬಿಡಿಸ್ತಾ ಹೋಗ್ರಿ ನನ್ನ ಜೊತೆ. ನಿಮಗೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಅಂತ ಕೊಟ್ಟಿದ್ದಾರೆ. ಬಹುಶಃ ಈ ಲಿಂಕ್ಗಳು ಒಂದು ಪ್ರಾಬ್ಲಮ್ ಬಂದಿತ್ತು. -3 ಇದೆ ಶೂನ್ಯತೆಗಳ ಮೊತ್ತ. ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟೆಂದರೆ ಅಲ್ಫಾ ಇಂಟು ಬೀಟಾ. ಎಲ್ಲರೂ ಅಲ್ಫಾ ಇಂಟು ಬೀಟಾ = 2 ಬರೀರಿ. ಗುಣಲಬ್ಧ 2 ಇದೆ. ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲು ವರ್ಗ ಬಹುಪದೋಕ್ತಿ ಬರೋಣ. ಈಗ ವರ್ಗ ಬಹುಪದೋಕ್ತಿಗೆ ಮೊತ್ತ ಗುಣಲಬ್ಧ ಕೊಟ್ಟಾಗ ಸೂತ್ರ ಏನಾಗ್ತದೆ ಅಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಆಗ್ತದೆ. ಇದನ್ನು ಯಥಾವತ್ತಾಗಿ ಬರೀರಿ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಕರೆಕ್ಟ್ ನೆನ್ಪಿಟ್ಕೋಬೇಕು. x² ಹಾಗೆ ಬರೆಯೋಣ. ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು, ಬ್ರಕೆಟ್ ಹಾಕಿ -3 ಬರೀಬೇಕು. ಅಲ್ಲಿ -3 ಐತೆ ಅಂತ ಹೇಳಿ ಬ್ರಕೆಟ್ ಹಾಕ್ಲಾರ್ದ 3 ಬರೆದ್ಬಿಟ್ರಿ ಅಂದ್ರೆ ಲೆಕ್ಕಾಚಾರ ಇಲ್ಲೇ ತಬ್ಬಿಡ್ತದೆ ನಿಮ್ದು. ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅದ್ರ ಬೆಲೆ 2 ಇದೆ. ಇಲ್ಲೇನು ಬ್ರಕೆಟ್ ಹಾಕಬೇಕಾಗಿಲ್ಲ, ಯಾಕಂದರೆ ಹಿಂದಲ್ಲಿ ಧನ ಚಿಹ್ನೆ ಇದೆ, ಹೀಗಾಗಿ ಏನು ಕನ್ಫ್ಯೂಷನ್ ಆಗೋದಿಲ್ಲ. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ ಎಷ್ಟು ಬಂತು, 2 ಬಂತು. ಇಲ್ಲಿಗೆ ವರ್ಗ ಬಹುಪದೋಕ್ತಿಯನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಕೆಲಸ ಪೂರ್ಣ ಆಯಿತು. ಇನ್ನೇನು ಮಾಡಬೇಕಾಗೈತಿ, ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, px ಐತಲ್ಲ, ಈಗ ಇದನ್ನು 0ಗೆ ಸಮೀಕರಿಸ್ಕೊಳ್ತೀನಿ. px = 0ಗೆ ಸಮೀಕರಿಸ್ಕೊಂಡು x² ಪ್ಲಸ್ 3x ಪ್ಲಸ್ 2 ಇದೆ. x² ಪ್ಲಸ್ 3x ಪ್ಲಸ್ 2 ಇದೆ = ಎಷ್ಟು ಬರೋಣ ಅಂದರೆ 0 ಬರೋಣ. ಸರಿ, ಬಾಯ್ಸ್ ಒಳಗೆ ಆಗಳ ಕನೆಕ್ಟ್ ಆಗಿದ್ದಿಲ್ಲಪ್ಪ ನೀನು ಬಿಟ್ಟು ಬೇರೆ ಯಾರೇ ಇನ್ನೊಬ್ರು ಸ್ವಲ್ಪ ಮೈಕ್ರೋಫೋನ್ ಆನ್ ಮಾಡಿರಿ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ರಿ. ನಿಮ್ಮ ಹೆಸರು ಹೇಳಬೇಕು, ನನ್ನ ಜೊತೆ ಕನೆಕ್ಟ್ ಆಗಬೇಕು. ಎನಿಬಡಿ ಕ್ವಿಕ್ಲಿ? ಯಾಕ್ರೋ ಎಲ್ಲರೂ ಸುಮಾದ್ರಿ? ಇಷ್ಟ ಇಲ್ಲ ಮಾತಾಡೋದು? ಮೊದಲನೇ ಪದ ಮತ್ತು ಕೊನೆ ಪದ ಗುಣಿಸ್ಕೊತೀನಿ, 2x² ಆಗ್ತದೆ. ಆ 2x² ನಾವು ಅಪವರ್ತನಗಳನ್ನು ತಗೋಬೇಕು. ಅಂದರೆ ಈ ಮಧ್ಯಪದ 3x ಐತಲ್ಲ, ಅದನ್ನು ಹೊಡೆದು ಬರಿಬೇಕು. 2x² ಗಮನಿಸಿ ಬರಿಬೇಕು. ಯಾರೋ ಹಲೋ ಅಂದೆಲ್ಲಪ್ಪ, ಹೇಳೋ ತಮ್ಮ. ಹಾಂ ಹೇಳ್ತಮ್ಮ, ಹೆಸರು ಹೇಳು. ಆದಿತ್ಯ. ಹಾಂ ಹೇಳೋ ಆದಿತ್ಯ. ಹೆಂಗೆ ಬರೀದಪ್ಪ ಇದನ್ನ? 2x² ಹೆಂಗೆ ಹೊಡೆದು ಬರಿತಿ ಹೇಳು. ಹೆಂಗೆ? 2x ಮತ್ತು ಹಾಂ ಪ್ಲಸ್ 2x ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ? 3x ಬರ್ತೈತಿ. ಗುಣಾಕಾರ ಮಾಡಿದರೆ 2x² ಬರ್ತೈತಿ. ಅವು 2x ಎರಡು ಗುಣಿಸಿ ನೋಡ್ರಿ, ಹಿಂಗೆ 2x² ಬರ್ತೈತಿ. ಹಾಂ x² ಬರೀನು. ಆದಿತ್ಯ ಹೇಳಪ್ಪ. 3xದ ಬದಲಿ ಇಲ್ಲಿ ಮಿಡ್ಲ್ ಟರ್ಮ್ ಏನೈತಿ, ಮಧ್ಯದ ಪದ 3x ಐತಿ, ಅದ್ರ ಬದಲಿ ಏನು ಬರೀನು? 2x ಪ್ಲಸ್ x ಬರೀಬೇಕು. ಪ್ಲಸ್ 2 ಬರೀನು = 0 ಬರೀನು. ಈಗ ಮೊದಲನೇ ಗುಂಪಿನಾಗ ಏನು ಸಾಮಾನ್ಯ ಐತಿ ಹೇಳೋ? x ಸಾಮಾನ್ಯ ಐತಿ. x ಸಾಮಾನ್ಯ ತೆಗಿತೇನೆ, ಉಳಿತೈತೆ ಏನು ಹೇಳ್ತಿ? x ಪ್ಲಸ್ 2 ಉಳಿತು. ಇದು ಮೊದಲನೇ ಗುಂಪಿನಾಗ x ಸಾಮಾನ್ಯ ಇತ್ತು, ಸಾಮಾನ್ಯ ತೆಗೆದ್ರಿ x ಪ್ಲಸ್ 2 ಉಳಿತು. ಈ ಎರಡನೇ ಗುಂಪಿನಾಗ ಏನು ಸಾಮಾನ್ಯ ಐತಪ್ಪ? ಹಾಂ, ಏನೂ ಇಲ್ಲ ಅಂದ್ರೆ 1 ಬರ್ತೈತಿ, 1 ಹೊರಗೆ ತೆಗೆದು x ಪ್ಲಸ್ 2 = ಏನಾಯ್ತು? 0 ಆಯ್ತು. ಈಗ ಎರಡೂ ಕಡೆ ಏನು ಸಾಮಾನ್ಯ ಐತಿ? x ಪ್ಲಸ್ 2 ಸಾಮಾನ್ಯ ಐತೆ. ಆದಿತ್ಯ ಬ್ರಾಕೆಟ್ ಹಾಕೋನು x ಪ್ಲಸ್ 1 ಬರೀನು = 0 ಆಯ್ತು. ಈಗ ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮೀಕರಿಸ್ಕೊಡ್ರಿ. x ಪ್ಲಸ್ 2 = 0 ಅಥವಾ x ಪ್ಲಸ್ 1 = 0. ಅಂದರೆ x = -2 ಅಥವಾ x ಎಷ್ಟಾಗ್ತದೆ?
-1 ಆಗ್ತದೆ. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಶೂನ್ಯತೆಗಳು, ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಆದ್ದರಿಂದ ಶೂನ್ಯತೆಗಳು ಕೊಟ್ಟಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಮ್ಮ ಕೊನೆಯ ಕನ್ಕ್ಲೂಷನ್ ಏನು ಅಂದರೆ ಶೂನ್ಯತೆಗಳು -2 ಮತ್ತು -1 ಅಂತ ಬರೀಬೇಕು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.